ನೀಟ್ ಹಗರಣದ ಒಂದೊಂದೇ ಕರ್ಮಕಾಂಡ ಬಯಲಾಗೋಕೆ ಶುರುವಾಗಿದೆ. ಗುಜರಾತ್ನ ಅಂಜಲಿ ಪಟೇಲ್ ಎಂಬ ವಿದ್ಯಾರ್ಥಿನಿಯ ಹಗರಣ ಇದು. ನೋಡಿ, ವಿದ್ಯಾರ್ಥಿದು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಎಷ್ಟು ಬಂದಿತ್ತು, ಏನು ಕಥೆ ಅಂತೇಳಿ. ಅಂಜಲಿ ಪಟೇಲ್ ಗುಜರಾತ್ ಸ್ಟೂಡೆಂಟು, ಹೇಳಬೇಕಾಗಿಲ್ಲ. ಇವಾಗ ಗುಜರಾತ್ ಗೋಧ್ರಾ ಅಂದರೆ ಸಾಕೀಗ. ಗೋಧ್ರಾ ಅಂದರೆ ಅದು ನಕಲಿ ಸೆಂಟರ್ ಅಂತ. 3000 ಕಿಲೋಮೀಟರ್ ಬಂದು 26 ಜನ ಎಕ್ಸಾಮ್ ಬರೆದಿದ್ದಾರೆ. 16 ಜನ ಟಾಪರ್ಸ್ ಸೆಂಟರಿಂದ. ಇದೇ ಮ್ಯಾಜಿಕ್ ಇಲ್ಲಿ. ಇದೇ ಗುಜರಾತಿಂದ ಅಂಜಲಿ ಪಟೇಲ್ ಎಂಬ ವಿದ್ಯಾರ್ಥಿನಿಯ ಹಗರಣ ಇದೀಗ ಆಚೆ ಬಂದಿದೆ. ಸಾಕ್ಷ್ಯ ಸಮೇತವಾಗಿ ಅಂಜಲಿ ಪಟೇಲ್ ನೀಟ್ ಗೋಲ್ಮಾಲ್ ಬಹಿರಂಗವಾಗ್ತಾ ಇದೆ. ನೋಡಿ, ಗುಜರಾತ್ನ 12th ಸ್ಟ್ಯಾಂಡರ್ಡ್ನಲ್ಲಿ ಇದೇ ಅಂಜಲಿ ಪಟೇಲ್ ಫೇಲ್ ಆಗಿದ್ದಂಥ ವಿದ್ಯಾರ್ಥಿನಿ. ಫಿಸಿಕ್ಸ್, ಕೆಮಿಸ್ಟ್ರಿ ಈ ಎರಡು ಎಕ್ಸಾಮ್ಗಳಲ್ಲಿಯೂ ಕೂಡ ಅಂಜಲಿ ಪಟೇಲ್ ಫೇಲ್, ಅನುತ್ತೀರ್ಣ. ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಭಾಗದಲ್ಲಿ ಅಂಜಲಿ ಪಟೇಲ್ ಫೇಲ್ ಆಗಿದ್ದಂಥ ವಿದ್ಯಾರ್ಥಿನಿ. ಆದರೆ ನೀಟ್ ಪರೀಕ್ಷೆಯಲ್ಲಿ ಕಮಾಲ್ ನೋಡಿ, 720ಕ್ಕೆ 705 ಅಂಕ. ಏನು ಬರಬಾರ್ದೇನ್ರಿ ಅಂದರೆ, 720ಕ್ಕೆಲ್ಲ ಆ ಥರ ಫೇಲ್ ಆಗಿದ್ದಂಥ ಸ್ಟೂಡೆಂಟ್ಗಳು ಒಂದು 500 400 ಅಂದರೆ ಒಪ್ಕೊಳ್ಳೋಣ. ಏನಿದೆ 720ಕ್ಕೆ 705 ಅಂಕ ಅಂದ್ಬಿಟ್ರೆ ಫೇಲ್ ಆಗಿದ್ದಂಥವರೆಲ್ಲ ಹೇಗೆ ಅಂದರೆ, ಇದೆ ಗುಜರಾತ್ನ ಮ್ಯಾಜಿಕ್ ಇದು. ಗುಜರಾತ್ ಮಾಡೆಲ್. ಇನ್ಮೇಲೆ ನೀಟ್ ಅಂದರೆ ಯಾರಾದರೂ ಗುಜರಾತ್ ಮಾಡೆಲ್ ಅನ್ಬೇಕು, ಅದೇ ನೀಟ್. ಕಾಲೇಜಿನ ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ ನೀಟಲ್ಲಿ ಟಾಪರ್ ಆಗಿದ್ದು ಹೇಗೆ? ಕಾಲೇಜ್ ಎಕ್ಸಾಮ್ಗಳಲ್ಲೇ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ ನೀಟ್ ಅಂತ ಎಕ್ಸಾಮ್ ಬಂದಾಗ ಟಾಪರ್ ಆಗಿದ್ದು ಹೇಗಪ್ಪ ಅಂತ ದೊಡ್ಡ ಪ್ರಶ್ನೆ ಇದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ. ನೋಡಿ, ಈ ಕಾಲದ ಮಕ್ಕಳನ್ನು ಯಾವ ಮಟ್ಟದಲ್ಲಿ ಶೋಷಣೆ ಮಾಡಲಾಗ್ತಾ ಇದೆ ಗೊತ್ತಿರುತ್ತೆ ನಿಮಗೆ. ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟ್ಗಳ ಏನು ಡಿಮ್ಯಾಂಡ್ ಇರುತ್ತೆ ಅಂತ ಹೇಳಿ. ಮೆಡಿಕಲ್ ಸೀಟ್ ಅಂತೂ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ, ಅಷ್ಟು ದೊಡ್ಡ ಮಟ್ಟದಲ್ಲಿ. ಇದರಲ್ಲಿ ನಕಲಿಯಾಗಿ ಬರೀತಾರೆ ಒಬ್ಬರು, ಯಾರೋ ಸ್ಟೂಡೆಂಟ್ ಅಲ್ಲಿ ಎಕ್ಸಾಮ್ ಬರಬೇಕಾಗಿರುತ್ತೆ, ಅವರ ಬದಲಿಗೆ ಇನ್ಯಾರೋ 25 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಕೂಡ ಇಬ್ಬರು MBBS ವಿದ್ಯಾರ್ಥಿಗಳು ಎಕ್ಸಾಮ್ ಕೂಡ ಬರೆದಿದ್ದಾರೆ. ಈ ಬಾರಿ ಸಾಮೂಹಿಕ ನಕಲು ಕೂಡ ಆಗಿದೆ. ಒಂದೇ ಸೆಂಟ್ರಲ್ಲಿ ಅನೇಕರಿಗೆ 7 ಜನಕ್ಕೆ ರ್ಯಾಂಕನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆ ಇಷ್ಟು ಡಿಮ್ಯಾಂಡ್ ಆಗ್ತಿದೆ ಅಂತ ಹೇಳಿದ್ರೆ, ಇದು ವ್ಯವಸ್ಥೆಯ ಇಕ್ಕಟ್ಟು. ಇಷ್ಟೇ ಸೀಟ್ ಇರೋದು ಅಂದಾಗ ತುಂಬ ಜನ ರೇಸ್ ಬಿಟ್ಬಿಡ್ತಾರೆ. ಯಾಕೆ ಹೆಣ್ಮಕ್ಳು ಅಷ್ಟೊಂದು ಅಳ್ತಿದ್ದಾರೆ ಹೇಳಿ? ವಿದ್ಯಾರ್ಥಿಗಳು ಅಳ್ತಿರೋದು ಯಾಕೆ, ಆಕ್ರೋಶ ಯಾಕೆ ಅಂತ ಹೇಳಿದ್ರೆ, ತುಂಬ ಜನ ರೇಸಲ್ಲಿ ಇರ್ತಾರೆ. 0.1, 0.2, 0.3, 1 ಮಾರ್ಕ್ ಇದರಲ್ಲೆಲ್ಲ ಸೀಟ್ಗಳು ತಪ್ಪು ಹೋಗ್ಬಿಡ್ತವೆ, ರ್ಯಾಂಕ್ ತಪ್ಪು ಹೋಗ್ಬಿಡ್ತವೆ ನಿಮಗೆ. ಅದು ಕಾರಣ ಏನು ಅಂತ ಹೇಳಿದ್ರೆ, ಮೂಲಭೂತ ಕಾರಣ ನಿಮ್ಮ ಮುಂದೆ ನಾನು ಇರ್ತೀನಿ ಇವತ್ತು. ನೋಡಿ, ಇಲ್ಲಿ ಇದು ಮೆಡಿಕಲ್ ಸೀಟ್ಗಳ ಹಂಚಿಕೆಯ ಬಗ್ಗೆ ನಾನು ಮಾತಾಡಬೇಕು ಇವತ್ತು. ಇದು ಮಾತಾಡಿದ್ರೆ ನಿಮಗೆ ನೀಟದ ಅರ್ಥ ಆಗಲ್ಲ. ವಿಷಯ ಇಷ್ಟೇ ಇಲ್ಲಿ. ಯಾವ ರೀತಿಯಲ್ಲಿ, ಅದರಲ್ಲೂ ದಕ್ಷಿಣದ ರಾಜ್ಯಗಳಿಗೆ ಎಂಥ ಶೋಷಣೆ ಇದು ಅಂತ ಹೇಳಿದ್ರೆ, ಉತ್ತರದ ರಾಜ್ಯಗಳು ಮಾಡ್ತಿರೋದೇನು, ದಕ್ಷಿಣದ ರಾಜ್ಯಗಳು ಮಾಡ್ತಿರೋದು ಏನು ಅಂತ ಬಂದರೆ ನಿಮಗೆ ಅರ್ಥ ಆಗೋ ಥರ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಇದು 2023ರ ಪಾಪ್ಯುಲೇಷನ್ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಪ್ರಕಾರ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಆಂಧ್ರ ಪ್ರದೇಶ ಅಂತ ಬಂದಾಗ, ಇಲ್ಲಿ ಆಂಧ್ರ ಪ್ರದೇಶದಲ್ಲಿ 5,34,56,000 ಜನಸಂಖ್ಯೆ ಅಂತ ಇದೆ ಇಲ್ಲಿ. ಆಯಿತಾ? ಈ ಜನಸಂಖ್ಯೆಗೆ ಅವ್ರು ಕೂಡ ಸೀಟ್ ಎಷ್ಟು ಗೊತ್ತಾ? ಇವರು ಸ್ಕೇಲ್ಗಳು, ಮೆಡಿಕಲ್ಗೆ ಅಂತ ಇಟ್ಟಿರೋ ಸ್ಕೇಲ್ ಅಂತ ಹೇಳಿದ್ರೆ, 5,34,00,000 ಜನ ಇರೋದಪ್ಪ, ಇಲ್ಲಿ ನೀವು 5,347 ಸೀಟ್ ತಗೊಳ್ಳಿ ಅಂತ. ಇವ್ರ ಸ್ಕೇಲ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೇಲ್ ಇದು. ಇದು ಅರ್ಥ ಆದರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಆಂಧ್ರದ ಸೀಟ್ ಎಷ್ಟಿದೆಯಪ್ಪ ಅಂತ ನೋಡಿದ್ರೆ 6,435 ಸೀಟ್ ಇದೆ. ಅದರಲ್ಲಿ ಆಂಧ್ರದಲ್ಲಿ ಎಷ್ಟೇ ಜನ ವಿದ್ಯಾರ್ಥಿಗಳು ಬರಲಿ, ಅವರಿಗೆ 5,347 ಮೇಲೆ ಒಂದೇ ಒಂದು ಸೀಟ್ ಸಿಗಲ್ಲ. ಉಳಿದಿರೋ 1000 ಚೇಂಜ್ ಸೀಟ್ಗಳಿದೆಯಲ್ಲ, ಉತ್ತರದವ್ರು ಕೊಡಿ, ಉತ್ತರ ಪ್ರದೇಶದವ್ರು ಕೊಡಿ, ಬಿಹಾರ ಕೊಡಿ, ಗುಜರಾತ್ ಕೊಡಿ, ಮಹಾರಾಷ್ಟ್ರ ಕೊಡಿ ಅಂತ ಇವರ ಲಾಜಿಕ್ ಇದು. ಇಲ್ಲಂತೂ ಕೊಡಲ್ಲ, ನಿಮ್ಮ ರಾಜ್ಯದವ್ರಿಗಂತೂ ನಾನು ಕೊಡಲ್ಲ. ನಮ್ಮ ಅಂದರೆ ಆಂಧ್ರ ಅಂತ ಬಂದಾಗ ಅವ್ರು ಕಾಲೇಜ್ ಕಟ್ಟೋದು, ಅವ್ರ ಫೆಸಿಲಿಟಿ ಕೊಡೋದು, ಆ ಭಾಗದಲ್ಲಿ ಅನ್ನ ಸಿಗೋದು, ಅವರಿಗೆ ನೀರು ಸಿಗೋದು, ಗಾಳಿ ಸಿಗೋದು. ಆದರೆ ಆಂಧ್ರ ಜನಕ್ಕೆ ಇಲ್ಲಿ ಅವಕಾಶ ಇಲ್ಲ. ಬರೀ ಆಂಧ್ರಕ ಇದು ಅಲ್ಲ. ನೋಡಿ, ಇಲ್ಲಿ ಇವ್ರ ಲೆಕ್ಕದಲ್ಲಿ ಹೇಗೆ ಗೊತ್ತಾ, ಇದು 1 ಕೋಟಿ ಜನಸಂಖ್ಯೆ ಇದ್ದರೆ 1,000 ಸೀಟ್ ನಿಮಗೆ ಅಂತ. 1 ಕೋಟಿ ಜನಸಂಖ್ಯೆ ಇದ್ದರೆ 1,000 ಮೆಡಿಕಲ್ ಸೀಟ್ ಕೊಡ್ತೀವಿ ಅಷ್ಟೇ ಅಂತ. ಇದು ಯಾವ ಫಾರ್ಮ್ಯಾಟ್ ಇದು, ಯಾವ ರೀತಿಯಲ್ಲಿ ಅನುಮೋದನೆ ಆಗಿರೋದು ವಿ ಡೋಂಟ್ ನೋ. ಆಯಿತಾ? ಎರಡನೇದು ಕರ್ನಾಟಕ ನೀವು ಕೇಳಬೇಕು. ಟ್ರಾಜಿಡಿ ಯಾವ ಮಟ್ಟದಲ್ಲಿ ಉತ್ತರದ ಕಡೆಯಿಂದ ಈ ಹಿಂದಿ ಬೆಲ್ಟು, ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ಹೇಳ್ತಾರಲ್ಲ, ಅವರುಗಳಿಂದ ನಮ್ಮ ರಾಜ್ಯಕ್ಕೆ ಆಗ್ತಿರ್ತಕ್ಕಂಥ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ಸ್ ಎಷ್ಟಿದೆಯಪ್ಪ ಅಂದರೆ 11,695 ಮೆಡಿಕಲ್ ಸೀಟ್ಸ್ ಇದೆ ನಮ್ಮಲ್ಲಿ. ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರಗಳು, ಹಿಂದಿನ ಸರ್ಕಾರಗಳು ಕಟ್ಟಿರ್ತಕ್ಕಂಥ ಮೆಡಿಕಲ್ ಕಾಲೇಜುಗಳಲ್ಲಿ ಇರತಕ್ಕಂಥ ವೈದ್ಯಕೀಯ ಸೀಟುಗಳ ಸಂಖ್ಯೆ 11,695. ಇದರಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಎಷ್ಟು ಸಿಗಬಹುದು ಹೇಳಿ ಸೀಟ್ಗಳು? ಇದರಲ್ಲಿ ಕರ್ನಾಟಕದವ್ರು ಸಿಗೋದು ಎಷ್ಟು ಗೊತ್ತಾ? 6,770. 2023ರ ಜನಗಣತಿಯನ್ನು ಇಟ್ಕೊಂಡು ಪ್ರೊಜೆಕ್ಟ್ ಮಾಡಿರುವಂಥ ಸೀಟ್ಗಳಿದು. ಯಾಕೆ 6,770 ಅಂದರೆ, ನಿಮ್ಮದಿರೋದು 6,76,00,000 ಜನ ಸಾಕಲ್ಲ, 1,01,000 ಲೆಕ್ಕದಲ್ಲಿ ಕೊಟ್ಟಿರೋದವರು. ಅಲ್ಲಿಗೆ ಹೆಚ್ಚು ಕಡಿಮೆ ಇನ್ನೊಂದು 5,000 ಚಿಲ್ಲರೆ ಸೀಟ್ಗಳಿದೆಯಲ್ಲ, 6,000 ಅನ್ಕೊಳ್ಳಿ. ಇನ್ನು 6,000 ಸೀಟ್ಗಳು ಯಾರಿಗೆ ಅಂದರೆ, ಬಿಹಾರದವರಾದರೂ ಬಂದು ಓದಿ, ಡೆಲ್ಲಿಯವರಾದರೂ ಬಂದು ಓದಿ, ಉತ್ತರ ಪ್ರದೇಶದವರಾದರೂ ಬನ್ನಿ, ರಾಜಸ್ಥಾನದವರಾದರೂ ಬನ್ನಿ. ಅಂದರೆ ನಿಮ್ಮಗಳಿಗೆ ಫೆಸಿಲಿಟಿ ಕೊಡೋಕೆ ನಾವು ಡಾಕ್ಟ್ರಾಗಿ ನೀವು ಎಲ್ಲಿ ಬೇಕಾದ್ರೆ ಹೋಗ್ಬೋದು. ನಮ್ಮ ರಾಜ್ಯಕ್ಕೆ ಏನೂ ಇಲ್ಲ ನಿಮ್ಮಿಂದ. ಇದು ನ್ಯಾಯ, ತೆರಿಗೆಲ್ಲ ಅನ್ಯಾಯ. ನಮ್ಮಲ್ಲಿ ಬರ ಆದರೆ ಅನ್ಯಾಯ. ನಮ್ಮಲ್ಲಿ ನದಿಗಳ ನೀರನ್ನು ಡಬಲ್ ಇಂಜಿನ್ ಬಂದರೂ ಬಗೆಹರಿಸಲ್ಲ, ತ್ರಿಬಲ್ ಇಂಜಿನ್ ಬಂದರೂ ಬಗೆಹರಿಸಲ್ಲ. ಮೆಡಿಕಲ್ ಸೀಟ್ಗಳು, ಮೆಡಿಕಲ್ ಕಾಲೇಜು ನಾವು ಕಟ್ತಿರೋದು ಇವ್ರಿಗೋಸ್ಕರ. ಅವ್ರಿಗೆ ಯಾರು ಕಟ್ಟೋ ಗೋಜಿಗೆ ಹೋಗಲ್ವಲ್ರಿ? ದರ್ಬಾಂಗಲ್ ಮನೆ ನೋಡ್ತಾ ಇದ್ದೆ, ಬಿಹಾರದಲ್ಲಿ ಮಾತಾಡ್ತಾ ಇದ್ರು ಕೆಲವರು. ಅಲ್ಲಿ ಯಾರೋ ಹೆಣ್ಮಕ್ಳು, ಮಹಿಳೆಯರೆಲ್ಲ ಏನು ಮಾಡ್ತಾ ಇದ್ರು, ಕಳೆ ತೆಗಿತಾ ಇದ್ರು. ಏನು ಮಾಡ್ತಾ ಇದ್ರಿ ಅಂತ ಕೇಳಿದವ್ರು ಹೇಳಿದ್ರು, ದರ್ಬಾಂಗ್ ಮೆಡಿಕಲ್ ಕಾಲೇಜು ಇನ್ನೊಂದು ಮತ್ತೊಂದು ಹುಡುಕ್ತಾ ಇದೀವಿ ಅಂದರು. ಈ ಕಳೆಗಳ ಮಧ್ಯೆ ಇರಬಹುದಾ ಅಂತ ಹೇಳಿ. ಇವ್ರು ಯಾರು ಕಾಲೇಜ್ ಕಟ್ಟಕ್ಕೆ ಹೋಗಲ್ಲ ರೀ. ಯಾಕೆ ಹೇಳಿ? ಇವ್ರನ್ನ ಸಾಕಕ್ಕೆ ನಾವು ಇದೀವಲ್ಲ, ಇಲ್ಲಿ ಸೌತಲ್ಲಿ ನಾವು ಇದೀವಲ್ರಿ. ಇಲ್ಲಿ ಇವ್ರನ್ನ ಸಾಕಕ್ಕೆ, ಅವ್ರಿಗೆ ಮೆಡಿಕಲ್ ಕೊಡಕ್ಕೆ, ಫೆಸಿಲಿಟಿಗಳು ಕೊಡಕ್ಕೆ, ನಮ್ಮ ತೆರಿಗೆಯಲ್ಲಿ ತೊಗೊಂಡೋಗಿ ಇವ್ರ ದುಡ್ಡುಗಳಿಗೆ ಉದ್ಧಾರ ಮಾಡಕ್ಕೆ ನಾವು ಇದೀವಲ್ವಾ? ಅದಕ್ಕಿಲ್ಲ ನ್ಯಾಯ. ಸೊ ಏನಾಗ್ತಿದೆ ಅಂದರೆ, ಇವ್ರುಗಳು ಮೆಡಿಕಲ್ ಕಾಲೇಜ್ ಕಟ್ಟಲ್ಲ, ಸೀಟ್ಗಳು ಬರಲ್ಲ ಇವರಿಗೆ. ಅವ್ರ ಭಾಗದಲ್ಲಿ ಅವ್ರು ಓದಲ್ಲ. ಜೊತೆಗೆ ಅಗತ್ಯಕ್ಕೆ ತಕ್ಕಂತೆ, ಬೇಡಿಕೆಗೆ ತಕ್ಕಂತೆ ಸೀಟ್ಗಳು ಸೃಷ್ಟಿ ಮಾಡ್ತಾ ಇಲ್ಲ. ಇರೋದ್ರಲ್ಲೇ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಮಾಡಬೇಕು. ಯಾವ ವಸ್ತು ಕಡಿಮೆ ಇರುತ್ತೋ ಮಾರ್ಕೆಟಲ್ಲಿ ಅದರ ಬೆಲೆ ಜಾಸ್ತಿ ಆಗುತ್ತೆ. ಹೋದ ವರ್ಷ 1 ಕೋಟಿ ಇದ್ದರೆ ಈ ವರ್ಷ 2 ಕೋಟಿ ಅಂತಾರೆ. 1 ವರ್ಷಕ್ಕೆ 3 ಕೋಟಿ ಸೀಟ್ ಅಂತಾರೆ. ನೀಟಲ್ಲಿ ಮಕ್ಕಳು ಓದಿ 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 ಪ್ರೆಷರ್ ಕುಕ್ಕರು. ಅವ್ರು ಎದ್ರೆ ಓದು ಅಂತಿರ್ತಾರೆ, ಮನೆಯಲ್ಲಿ ಕೂತ್ರೆ ಓದು ಅಂತಿರ್ತಾರೆ. ಫಂಕ್ಷನ್ಗೆ ಹೋಗಬೇಡ, ಸಿನಿಮಾ ನೋಡಬೇಡ, ಟಿವಿ ನೋಡಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಆಟ ಆಡಬೇಡ, ಇದೆ ಓದಿಸಿ ಕತೆ ಮಾಡ್ತಾರಲ್ಲ. ಇನ್ನೊಂದು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೇರಳದಲ್ಲಿ ನೋಡಿ ಕತೆ, 4,655 ಸೀಟ್ ಇದೆ ಕೇರಳದಲ್ಲಿ. ಎಲ್ಲ ದಕ್ಷಿಣದವ್ರು ಕಟ್ಟಿರೋ ಮೆಡಿಕಲ್ ಕಾಲೇಜಿನ ಸೀಟ್ಗಳಿವು. ಇದರಲ್ಲಿ ಅವ್ರಿಗೆ ಅರ್ಹತೆ ಎಷ್ಟು ಗೊತ್ತಾ? 3,577. ಇವ್ರಿಗೆ 3,57,00,000 ಜನ ಇದ್ದಾರಪ್ಪ ಕೇರಳದಲ್ಲಿ. ನಾನು ನಿಮ್ಗೆ ಕೊಡೋದೇ 3,000 ಚಿಲ್ಲರೆ ಸೀಟ್ಗಳು. ಇನ್ನು ಉಳಿದಿದ್ದು ಬೇರೆಯವ್ರಿಗೆ. ಅದಕ್ಕೆ ಇವ್ರು ಹೆಂಗೆ ಇದು ನೀಟು ಕ್ಲೀನು ಸ್ವಚ್ಛ ಎಲ್ಲ ಮಾತಾಡ್ತಾರಲ್ಲ ಇವರು. ಇದನ್ನೇ ಮಾಡೋದು, ಇವ್ರು ಪ್ಲಾನ್ ಮಾಡ್ಕೊಂಡಿರೋದು. ಇದನ್ನು ಮಾಡ್ಕೊಂಡು ಏನು ಮಾಡೋದು? ಓವರಾಲ್ ಆಗಿ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡೋದು. ನಮ್ಮ ತೆರಿಗೆ ಬೇಕು, ಅಯ್ಯೋ ಅವರಲ್ಲ ಪಾಪ ಹಿಂದುಳಿದು ಬಿಟ್ಟಿದ್ದಾರೆ, ಅಯ್ಯೋ ಆ ರಾಜ್ಯ ಹಿಂದುಳಿದು ಬಿಟ್ಟಿದೆ, ಕೊಡ್ರಪ್ಪ ಆಯಿತು. ಎಷ್ಟು? ನಾವು 1 ರೂಪಾಯಿ ಕೊಟ್ಟರೆ 4 ಆಣಿ ನಮಗೆ ಬರಲ್ಲ. ಅವ್ರು 4 ಆಣಿ ಕೊಟ್ಟರೆ 1 ರೂಪಾಯಿ, 1.5, 2 ರೂಪಾಯಿ ಅವ್ರಿಗೆ ವಾಪಸ್ ಹೋಗುತ್ತೆ ಅಲ್ಲಿ. ಸರಿ, ಉದ್ಧಾರ ಮಾಡ್ತಿದ್ದೀರಾ ನೀವು ಅವರನ್ನು? ಕಾಲೇಜ್ ಕಟ್ಟಿ ಅಲ್ಲೇ ನೀವು
ನಮ್ಗಳ ಸೀಟನ್ನು ಯಾಕೆ ಕಿತ್ಕೊಂಡು ಹೋಗ್ತಾ ಇದ್ರಿ? ನಮ್ಮ ಮಕ್ಕಳು ನೀಟ್ ಬರೀತಾರಲ್ವಾ, ಇವ್ರಿಗೆ ಯಾಕೆ ವಂಚನೆ ಆಗಬೇಕು? ಇಲ್ಲಿ ಕನ್ನಡದ ಮಕ್ಕಳಿಗೆ, ಆಂಧ್ರ ಮಕ್ಕಳಿಗೆ, ತಮಿಳುನಾಡು, ಕೇರಳ ಮಕ್ಕಳಿಗೆ ಯಾಕೆ ವಂಚನೆ ಮಾಡಬೇಕು ನೀವು? ಅವ್ರು ಕಾಲೇಜು ಕಟ್ಟಿ ಫೆಸಿಲಿಟಿನೂ ಕೊಟ್ಟು ಇವ್ರು 70 ಮತ್ತೆ ಅವ್ರು ಅಲ್ಲಿಗೆ ಮತ್ತೆ ಹಾರು ಹೋಗ್ತಾರೆ ವಾಪಸ್ಸು. ನಮಗೇನೂ ಇಲ್ಲ. ಇನ್ನೊಂದು ಕಡೆ ನೋಡಿ, ತಮಿಳುನಾಡು 11,600 ಸೀಟ್ ಇದೆ ತಮಿಳುನಾಡಲ್ಲಿ. 11,600 ಸೀಟ್ ತಮಿಳು, ಹೆಚ್ಚು ಕಡಿಮೆ ಕರ್ನಾಟಕ ಮತ್ತು ತಮಿಳುನಾಡು ಈಕ್ವಲ್ ಸೀಟ್ಗಳ ವಿಚಾರ ಅಂತ ಬಂದಾಗ ಅವ್ರು ಕೊಡೋದು ಎಷ್ಟು ಗೊತ್ತಾ? 7,686 ಸೀಟ್ ಮಾತ್ರ. ಕಾರಣ ಅವ್ರ ಜನಸಂಖ್ಯೆ 7,68,00,000 ಇದೆ. 1,01,000 ಸೀಟ್ ಅಂತ ಅವ್ರಿಗೆ ಇವರು ಡಿಸ್ಟ್ರಿಬ್ಯೂಟ್ ಮಾಡೋದು. ತೆಲಂಗಾಣ ನೋಡಿ 3,80,000, 3,80,00,000 ಚಿಲ್ಲರೆ ಜನಸಂಖ್ಯೆ. ಇಲ್ಲಿ ಕೊಡೋದು 3,890 ಸೀಟ್ ಕೊಡೋದು ಅವ್ರಿಗೆ. ಅಲ್ಲಿರೋ ಮೆಡಿಕಲ್ ಸೀಟ್ಗಳ ಸಂಖ್ಯೆ 8,540. ಅಷ್ಟು ಕೊಡಲ್ಲ ಅವ್ರಿಗೆ, ಬರೀ ಎಷ್ಟು 3,800 ನಿಲ್ಲಿಸ್ಬಿಡ್ತಾರೆ ಅಲ್ಲಿಗೆ. ಸೊ ಹೀಗೆ ಮಾಡಿ ಏನು ಮಾಡ್ತಿದ್ದಾರೆ ಇವರು ಅಂತ ಹೇಳಿ ಓವರ್ ಆಗಿ ಈ ಸ್ಕೇಲ್ಗೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಮಾನದಂಡ ಇಲ್ಲ. ಏನಂತ ಹೇಳಿದ್ರೆ ತೆರಿಗೆ ಕಟ್ಟಿ ನೀವು ಹಾಳಾಗಿ ಹೋಗಿ ಉತ್ತರ ರಾಜ್ಯಗಳು ಉದ್ಧಾರ ಮಾಡ್ಕೊಳ್ತೀವಿ, ನಿಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟು ನಾವು ಪೂರ್ತಿ ಕೊಡೋಕ್ಕಾಗಲ್ಲ, ನಿಮ್ಮ ಮಕ್ಕಳಿಗೆ ಪ್ರೆಷರ್ ಕುಕ್ಕರಲ್ಲಿ ಬೆಂದು ಎಷ್ಟೋ ಜನ ಪ್ರತಿ ವರ್ಷ ಆತ್ಮಹತ್ಯೆ ಅಂತ ಕೇಳ್ತೀವಿ. ಇದು ಸಾಲದು ಅಂತ ಸರಿ. ಈ ಕಡೆ ಏನೋ ಮಕ್ಕಳು ಓದ್ತಾ ಇದ್ದಾರಪ್ಪ, ಏನೋ ಬರಿತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಈಗ ಒಂದೊಂದು ಎಕ್ಸಾಮ್ ಗೋದ್ರಾ ಫೇಮಸ್, ಈಗ ಗುಜರಾತ್ ಮಾಡೆಲ್ ನೀಟ್ ಅಂದ್ರೆ ಮುಗ್ದೈತಿ. ಈಗ 3,000 ಕಿಲೋಮೀಟರ್ ಹೋಗಿ ಅಲ್ಲಿ ಎಕ್ಸಾಮ್ ಬರೋದು, ರ್ಯಾಂಕು ಟಾಪರ್ ತೊಗೊಂಡು ಬರೋದವರು. ಬೇರೆ ರಾಜ್ಯಗಳಲ್ಲಿ ಇದೇ ಕಥೆ. ಒಂದೇ ಸೀರಿಯಲ್ ನಂಬರ್ ಅವರು ಅಂದರೆ 61ರಿಂದ 69 ಅಂದ್ಕೊಳ್ಳಿ, ಅಲ್ಲಿ ಅವರು ಎಲ್ಲರೂ ಟಾಪರ್ಸ್, ಅವರು ಪಕ್ಕ ಕೂತ್ಕೊಂಡು ಎಕ್ಸಾಮ್ ಬರೆದಿರೋರು. ಇದೆಲ್ಲ ಹೇಗೆ ಇಲ್ಲಿ ಹಾಳಾಗದಾರು? ನಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ, ಭಾರತದ ಮಕ್ಕಳು ಹಾಳಾಗ್ತಾರೆ. ಬೇರೆ ಯಾವುದೇ ರಾಜ್ಯದವರಾಗಲಿ ಅವರು ಆಯಾ ರಾಜ್ಯಗಳಲ್ಲಿ ಮೆಡಿಕಲ್ ಸೀಟ್ ಸಂಖ್ಯೆನೂ ಜಾಸ್ತಿ ಮಾಡ್ತಿಲ್ಲ. ಇದರ ಜೊತೆಗೆ ಯುಕ್ರೇನ್ ಸ್ಟೋರಿ ಗೊತ್ತಲ್ಲ ನಿಮಗೆ? ಯುಕ್ರೇನ್ಗೆ ಹೋಗಿ ನಮ್ಮ ಮಕ್ಕಳು ಯಾಕೆ ಓದ್ತಿದ್ರು ಗೊತ್ತೇನ್ರಿ ನಿಮಗೆ? ಇದೇ ಕಥೆ. ಯಾರಿಗೋ 97 ಬಂದಿರುತ್ತೆ, ಇನ್ನಾರಿಗೋ 96 ಬಂದಿರುತ್ತೆ. 96 ಬಂದರೆ ನಿಮಗೆ ಸೀಟ್ ಇಲ್ಲ. ಆ ಮಕ್ಕಳಿಗೆ ಆಸೆ, ನಾನು ಇಲ್ಲಿ ಮೆಡಿಕಲ್ ಓದಲೇಬೇಕು, ನಾನು ಎಲಿಜಿಬಲ್ ಇದ್ದೀನಿ. ಒಂದು ಮಾರ್ಕ್ಸಿಂದ ನಾನು ಇಡೀ ವೈದ್ಯಕೀಯ ಶಿಕ್ಷಣದ ಮಟ್ಟವನ್ನು ನೀವು ಅಳಿಯಕ್ಕೆ ಹೋಗಬೇಡಿ, ನಾನು ಒಳ್ಳೆ ಡಾಕ್ಟರ್ ಆಗಬಲ್ಲೆ, ಸಮಾಜಕ್ಕೆ ಒಳ್ಳೆ ಸೇವೆ ಮಾಡಬಲ್ಲೆ ಅಂತ ಹೇಳಿ. ಇಲ್ಲೇನು ಗೊತ್ತಾ? ಇಲ್ಲಿ 1,55,00,000, 1.5 ಕೋಟಿ ಅಂತ ಇದೆಯಲ್ಲ ಮೆಡಿಕಲ್ಗೆಲ್ಲ. ಯುಕ್ರೇನಲ್ಲಿ ಏನಾಗುತ್ತೆ, ನಿಮ್ಮ ಇಡೀ 5 ವರ್ಷಗಳ ಮೆಡಿಕಲ್ ಎಜುಕೇಷನನ್ನು 25ರಿಂದ 30 ಲಕ್ಷಕ್ಕೆ ಮುಗಿಸ್ಕೊಂಡು ಬರಬಹುದಾಗಿತ್ತು. ಇಲ್ಲಿ ಯಾರಿಗೆ ನೀವು ಎಲಿಜಿಬಲ್ ಇಲ್ಲ ಅಂತಾರಲ್ಲ, ಯುಕ್ರೇನಲ್ಲಿ ಅಂತವರಿಗೆ ಸೀಟ್ ಕೊಡ್ತಾ ಇದ್ರು. ಇದರಲ್ಲಿ ಇನ್ನೊಂದು ವಿಚಾರ ಇದೆ, ಯುಕ್ರೇನಲ್ಲಿ ಏನಾದರೂ ವೈದ್ಯಕೀಯ ಓದ್ಬಿಟ್ರೆ ನೀನು ಇಂಡಿಯಾದಲ್ಲಿ ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂತ, ಅದೊಂದು ಸ್ಕೇಲು. ಅಕಸ್ಮಾತಲ್ಲಿ ಓದ್ ಬಂದರೂ ಇಲ್ಲಿರೋ ಎಕ್ಸಾಮ್ನಲ್ಲಿ ನೀನು ಪಾಸ್ ಮಾಡಿಕೊಟ್ರೆ ನಿನಗೆ ಇನ್ಯಾವುದೋ ಸೆಮಿಸ್ಟರ್ ನಾನು ನಿನಗೆ ಅರ್ಹತೆ ಅಂತ ನಿನಗೆ ಪರಿಗಣಿಸ್ತೀನಿ ಅಂತ ಹೇಳಿ ಈ ಮಕ್ಕಳು ಹೋದರು. 25 ಲಕ್ಷಕ್ಕೋ 30 ಲಕ್ಷಕ್ಕೋ ಯುಕ್ರೇನಲ್ಲಿ ಓದ್ತಾ ಇದರಲ್ಲಿ ಅಲ್ಲಿ ಬಾಂಬ್ ದಾಳಿ ಆಯಿತು, ಮತ್ತೆ ವಾಪಸ್ ಬಂದರೆ ಯಾರಿಗೂ ಸೀಟ್ ಸಿಕ್ಕಲಿಲ್ಲ. ನೋ. ಮತ್ತೆ ಇವರು ರಷ್ಯಾದಲ್ಲೆಲ್ಲ ಹೋಗಿ ಓದ್ಕೊಂಡ್ರು, ಬೇರೆ ದೇಶಗಳಲ್ಲಿ ಓದ್ಕೊಂಡ್ರು. ಈ ಮೆಡಿಕಲ್ ಇವ್ರು ಓದಿರ್ತಾರಲ್ಲ ಇಂಡಿಯಾ ಕೆಲವು ದೇಶಗಳಲ್ಲಿ, ಒಂದು ವೇಳೆ ಯುಕ್ರೇನ್ ಅಂತ ದೇಶಗಳಲ್ಲಿ ಓದ್ಕೊಂಡು ಬಂದಿದ್ರೆ ಇದೆಲ್ಲ ಮೆಡಿಕಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಆಫ್ರಿಕಾ ಮುಂತಾದ ದೇಶಗಳಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ. ಇಂಡಿಯಾದಲ್ಲಂತೂ ನಾನು ಡಾಕ್ಟರ್ ಆಗಲಿಲ್ಲ, ಬೇರೆ ದೇಶದಲ್ಲಾದರೂ ಡಾಕ್ಟರ್ ಆಗ್ತೀನಿ ಅಂತ ಹೇಳಿ ಆ ಮಕ್ಕಳು ಓದ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಹೇಳಿ? ನೀಟಲ್ಲಿ ಏನು ಹೇಳಿ? ಸೀಟ್ ಕಡಿಮೆ, ದುಡ್ಡು ಜಾಸ್ತಿ. ಎಲ್ರಿಗೂ ಸೀಟ್ ಮಾಡಿಬಿಟ್ಟು ದುಡ್ಡು ಯಾರಿಗೆ ಕೊಡ್ತಾರೆ? ಏನಿದೆ ಮಹಾ ಮೆಡಿಕಲಲ್ಲಿ? ಏನ್ರಿ ಇದೆ ಸೀಟ್ಗಳಿಗೆ? 1 ಕೋಟಿ 2 ಕೋಟಿ ಏನದು? ಕಟ್ಟಡ ಇದೆ, ಸ್ಟಾಫ್ ಇರ್ತಾರೆ, ತಗೊಳ್ಳಿ ನೀವು. ಒಂದು ದುಡ್ಡಿಂದ ಕರಗಿಲ್ಲ ನಮಗೆ, ಕೋಟಿ ಗಟ್ಟಲೆನ ಏನು ಮಹಾ ಮಾಡ್ಬಿಡ್ಬೋದಲ್ಲಿ? ಏನ್ರಿ ಮಾಡ್ಬೋದಲ್ಲಿ? ಎಕ್ವಿಪ್ಮೆಂಟ್ಸ್ ಹಾಕಿರ್ತೀರಿ, ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡ್ತೀರಿ, ಯಾವುದೋ ಯೋಜನೆಗಳಿಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ಮಾಡಿ ಮೆಡಿಕಲ್ ಕಾಲೇಜ್ಗಳನ್ನು, ಸೀಟ್ ಸಂಖ್ಯೆ ಜಾಸ್ತಿ ಮಾಡಿ. ಈ ಮಕ್ಕಳ ಜೀವ ಜೊತೆ ಯಾಕೆ ಆಟ ಆಡ್ತೀರಿ? ಇದು ಮಾಡಿಕೊಂಡು ಅವ್ರುಗಳನ್ನ ಆ ಥರ ಹಾಳು ಮಾಡೋದು ಸಾಲದಕ್ಕೆ. ಇದರಲ್ಲೇನೋ ಓದಿ ಬರೆಯೋಣ ಅಂತ ಹೇಳಿದ್ರೆ ಓದಿರೋ ಮಕ್ಕಳಿಗಿಲ್ಲ ನ್ಯಾಯ. ಇವ್ರದ್ದು ಸೀಟ್ ಕಥೆ ಇದು, ಉಕ್ರೇನ್ ಕಥೆ ಅದು, ಸೀಟ್ಗಳ ಕಥೆ ಇದು, ಎಕ್ಸಾಮಿನೇಷನ್ ಸೆಂಟರ್ದು ಇದು ಹಣೆ ಬರಹ. ಸೊ ಹಾಗಾಗಿ ಏನು ಹೇಳ್ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ಓವರ್ ಆಲ್ ಆಗಿ ಎಲ್ಲಿ ಶಿಕ್ಷಣ ಒಂದು ದಂಧೆ ರೀತಿ ಕಾಣಿಸ್ತಾ ಇರುತ್ತೋ ನಮ್ಮ ಮುಂದಿನ ಜನರೇಷನನ್ನು ನಾವು ವ್ಯವಸ್ಥಿತವಾಗಿ ಕೊಂದು ಹಾಕ್ತಾ ಇದ್ದೀವಿ. ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರು ನೀಟ್ ಎಕ್ಸಾಮಲ್ಲಿ, ಅಮ್ಮ ಅಪ್ಪ ನಾನು ಕ್ಷಮಿಸ್ಬಿಡಿ, ನಾನು ಜೈ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆಗ್ತಿಲ್ಲ, ನಾನೊಬ್ಬ ಲೂಸರು, ನಾನೊಬ್ಬ ಫೇಲ್ಯೂರ್ ಸ್ಟೂಡೆಂಟ್, ನಾನು ಬರೆದು ಸಾಯ್ತಾ ಇದ್ದಾರಲ್ಲ, ಇದೆಲ್ಲ ಆತ್ಮಹತ್ಯೆ ಏನ್ರಿ? ಮರ್ಡರ್ಸ್, ಕೊಲೆಗಳಿವೆಲ್ಲವೂ ಕೂಡ. ಡಾಕ್ಟರ್ ಹೋಗಬೇಕು ಅಂತ ಓದಬೇಕು ಅಂತ ಆಸೆ ಪಟ್ಟರೆ ಅದೇ ಅಪರಾಧವೇ? ನೀಟ್ ಎಕ್ಸಾಮಲ್ಲಿ ಐತೆ ದಂಧೆ. ಆಮೇಲೆ ಇಂಜಿನಿಯರಿಂಗ್ ಸೀಟಲ್ಲಿ ಅದು ಮಾಡ್ತೀನಿ, ಮೆಡಿಕಲ್ ಸೀಟಲ್ಲಿ ಇದು ಮಾಡ್ತೀನಿ ಅಂತೇಳಿ ಆ ಮಕ್ಕಳನ್ನು ಅತಂತ್ರ ಮಾಡಿ ಹಾಕಿ ಭ್ರಮ ನಿರಸನಗೊಳಿಸಿ ಇವತ್ತು ಗೊಳೋ ಅಂತ ರೋಡ್ ಬಂದು ನಿಂತಿದ್ದಾರೆ ಮಕ್ಕಳು. ತಪ್ಪೇನು ಮಾಡಿದಾರೆ ಮಕ್ಕಳು? ಈ ಥರದ ಸೀಟ್ ಹಂಚಿಕೆ ಕಥೆಗಳಿರೋದು ದಕ್ಷಿಣದ ರಾಜ್ಯಗಳಿಗೂ ಅನ್ಯಾಯ. ಜೊತೆಗೆ ಅಲ್ಲಿನ ಕಾಲೇಜ್ ಕಟ್ಟಿ ಅಂದರೆ ಏನು ಪ್ರತಿ ಬಜೆಟಲ್ಲೂ ಬಿಟ್ಟಿದ್ದು ನಾವು ಮೆಡಿಕಲ್ಲು ಅಲ್ಲಿ ಇದು ಏಮ್ಸ್ ಮಾಡಿಬಿಡ್ತೀವಿ, ಇಲ್ಲಿ ಏಮ್ಸ್ ಮಾಡಿಬಿಡ್ತೀವಿ. ಇಲ್ಲಪ್ಪ ಏಮ್ಸು ಎಲ್ಲಿ ಮೆಡಿಕಲ್ ಕಾಲೇಜ್ಗಳು ಇಲ್ಲ. 1 2 ಮಾಡಿಬಿಡೋದು, ಉದ್ಘಾಟನೆ ಮಾಡೋದು, ಅದು ಬದುಕಿದೆಯಾ ಸತ್ತಿದೆ ಗೊತ್ತಿಲ್ಲ. 18 ಮಾಡಿಬಿಟ್ಟೆ, 36 ಮಾಡಿಬಿಟ್ಟೆ, 56 ಮಾಡಿಬಿಟ್ಟೆ ಅಂದಾಗ ಯಾಕೆ ದಕ್ಷಿಣ ರಾಜ್ಯಗಳಲ್ಲಿ ಅವಲಂಬನೆ ಯಾಕೆ ಹಾಗಾದ್ರೆ? ನಿಂದು ಮಾಡಿ ಅಲ್ಲೇ ಮಾಡಿರಿ ನೀವು. ಮಾಡಿ ಸೀಟ್ಗಳು ಇಲ್ಲಿಗೆ ಯಾಕೆ? ಇಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಕನ್ನಡದ ಮಕ್ಕಳು, ತಮಿಳವರು, ತೆಲುಗವರು ಮತ್ತು ಕೇರಳದವರು ಓದ್ಕೋತಾರೆ. ಅವರು ಇಲ್ಲೇನೆ ಇದಕ್ಕೊಂದು ತಂದಿರೋದು, ಅದಕ್ಕೆ ಇವರು ಸ್ಕೇಲ್ ಇಡಕ್ಕೆ ತಂದಿರೋದು ಇಂಥದ್ದೆಲ್ಲ ಸ್ಕೀಮ್ಗಳಿವರು ತಂದು ಓವರಾಲ್ ಆಗಿ ವಿದ್ಯಾರ್ಥಿಗಳಿಗೆ ಈ ಥರ ತೊಂದರೆ ಆಗ್ತಾ ಇದೆ.